ಏನಾಯ್ತು ಪ್ರಣವ್? ನನ್ ಪ್ಲಾನ್ ಎಲ್ಲ ಉಲ್ಟೋಗೋಯ್ತು ಮಾಮ್. ಅದ್ ಏನು ಅಂತ ಸರಿಯಾಗಿ ಹೇಳು. ನನಗ್ ಗೊತ್ತಿಲ್ಲದೆ ಏನ್ ಮಾಡೋದಿಕ್ ಹೋಗಿದ್ದೆ? ಮಾಮ್, ಅದು ಜಾನ್ಸಿನ್ ಇಂಪ್ರೆಸ್ ಮಾಡೋದಕ್ಕೆ ಹೋಗಿ ಜಸ್ಟ್ ಕಿಡ್ನಾಪ್ ಮಾಡಿದ್ರೆ ಸಾಕು. ಕಿಡ್ನಾಪ್ ಮಾಡಿ ನಾವೇನ್ ಮಾಡ್ಬೇಕು ಸರ್? ನನ್ನ ಕೈಯಲ್ಲಿ ಒದೆ ತಿನ್ಬೇಕು ಅಷ್ಟೇ. ಯಜಮಾನ ಯಜಮಾನ ಇವ್ರಿಲ್ಲಿ ಬಂದಿದ್ದು ಗೊತ್ತಾಗ್ಬಾರ್ದು, ಸತ್ತಿದ್ದು ಗೊತ್ತಾಗ್ಬಾರ್ದು. ಹಾಗ್ ಮಾಡ್ರೋ, ಹೋಗ್ರೋ. ಲೇ ಸಕ್ಸೇನಾ, ನಾವು ಮನೆಯಿಂದ ಹೊರಟಾಗ ವಾಪಸ್ ಬರ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಅಂದ್ಮೇಲೆ ನಾವ್ ವಾಪಸ್ ಹೋಗ್ಲೇಬೇಕಲ್ಲ. ನಿನ್ಗೂ ಮೂಗಿನ ಕೆಳಗಡೆ ಮೀಸೆ ಇದೆ ತಾನೆ, ನೀನು ಒಬ್ಬ ಗಂಡ್ಸ್ ತಾನೆ. ಹಾಗಿದ್ದು ಕಳ್ಳಂತರ ಹಿಂದೆಯಿಂದ ಬಂದ್ ಫೈಟ್ ಮಾಡಕ್ ನೋಡ್ತಿದ್ಯಲ್ಲ, ನಿನ್ನಂತವ್ನ ಗಂಡ್ಸು ಅಂತ ಹೇಳಲ್ಲ ಕಣೋ. ಬಾಯ್ಸ್, ಕಾಲ್. ಬಿಡ್ಬೇಡ ರಾಮಾಚಾರಿ, ಹೊಡ್ದಾಕು. ಚರಮಣ, ಹೋಗಿ ಮಗು ಹುಡುಕಿ ಕರ್ಕೊಂಬನ್ನಿ. ಏಯ್ ಅದರಮ್ಮ, ಏನ್ ಮೇಡಮ್ ಬರಿಗೈಲಿ ಬರ್ತಾ ಇದ್ದೀರಾ? ಮಗು ಎಲ್ಲಿ? ಮಗು ಅಲ್ಲೆಲ್ಲೂ ಇಲ್ಲ ರಾಮಾಚಾರಿ. ಏನೋ ಮಗು ಇಲ್ವಾ? ಏಯ್ ಎಲ್ಲ ನಮ್ಮ ಮಗು ಗೊತ್ತಿಲ್ಲ, ಹೇಳ್ತಾ ಇಲ್ವಾ? ರಾಮಾಚಾರಿ, ಅದೇ ಆ ಸಕ್ಸೇನ ನಮ್ ಮಗು ಜೊತೆ ಎಲ್ಲೋ ತಪ್ಪಿಸ್ಕೊಂಡಿದ್ದಾನೆ ಅನಿಸ್ತಿದೆ. ನಮ್ ಮಗುಗ ಅವನೇನಾದ್ರೂ ಮಾಡ್ಬಿಟ್ರೆ ನನಗ್ ತುಂಬಾ ಭಯ ಆಗ್ತಿದೆ ರಾಮಾಚಾರಿ. ನಿಮ್ಮಪ್ಪ ಪೇಪರ್ಸ್ಗೆಲ್ಲ ಸೈನ್ ಹಾಕೋ ತನಕ ಆ ಸೆಕ್ಷನ್ ನಮ್ಮ ಮಗುಗೆ ಏನು ಮಾಡಕ್ ಆಗಲ್ಲ. ಆದ್ರೂ ಅವನ್ನ ನಂಬಕ್ ಆಗಲ್ಲ ರಾಮಾಚಾರಿ, ಅವ್ನ್ ತುಂಬಾ ಕೆಟ್ಟವನು. ನಮ್ಮ ಮಗುನ ಇಲ್ಲಿ ಕರೆಸ್ಬೇಕು ಅಂದ್ರೆ ನಮ್ಮ ಹತ್ರ ಇರೋ ಅವನ ಮಗನ್ನ ಬಳಸ್ಕೊಳ್ಳೋಣ. ಏಯ್ ನಡಿಯಾ. ಏಯ್ ಎಲ್ಲಿದ್ಯಾ? ಎಲ್ಲೋ ಇದ್ಯಾ ನೀನು? ಏಯ್ ಎಲ್ಲಿದ್ಯಾ ಹೇಳೋ. ಇನ್ ವಿಸಿಲ್ ಮಾತ್ರ ಅಲ್ಲ, ಉಸಿರು ನಿಲ್ಸ್ಬಿಡ್ತೀನಿ. ಅಚ್ಚಾ, ಏ ಹುಚ್ಚ, ಎಲ್ಲಿದ್ಯೋ? ನೀನನ್ನ ಹುಡ್ಕೊಂಡ್ ಬಂದ್ರೆ ನೀನ್ ಹೆದರ್ಕೊಂಡು ಓಡೋಗಿದ್ಯಲ್ಲ. ಡರ್ ಕ್ಯಾ ಬೋಲ್ ರೇ? ಹೆದರ್ಕೊಂಡ್ ಬಂದ? ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ ಅನ್ನೋದಾಗಿದ್ರೆ ನೀನ್ ಇನ್ನೂ ಇಲ್ಲೇ ಇರ್ತಿದ್ದೆ. ನನ್ನ ಕಾಲು ಬುಡದಲ್ಲಿ ಏಟ್ ತಿಂದು ಮಲಗಿರ್ತಿದ್ದೆ, ಹೆದರ್ಕೊಂಡು ಓಡ್ತಾ ಇರ್ಲಿಲ್ಲ. ನಮ್ಮನ್ ಹುಡ್ಕೊಂಡು ನೀವು ಅಲ್ಲಿಗೆ ಬರ್ಬಹುದು, ನಿಮ್ಮನ್ ಹುಡ್ಕೊಂಡು ನಾವ್ ಇಲ್ಲಿಗೆ ಬರ್ಬಾರ್ದಾ? ಹೇಗಿದೆ ಡೈಲಾಗು? ಹೆದರೋದಾದ್ರೆ ಆಗ್ಲೇ ಪೊಲೀಸ್ ಕೈಲಿ ಸಾಕ್ಷಿ ಜೊತೆ ಸಿಕ್ಕಾಕೊಂಡಿದ್ದೆ, ಆಗ್ಲೇ ಹೆದರ್ಲಿಲ್ಲ. ಈಗ ಹೆದರ್ ಹಾಕೊಂಡು ಓಡೋಗ್ತೀನ? ದಾರಿ ತಪ್ಪಿ ಎಲ್ಲಿಗೆ ಹೋಗಿದ್ಯಾ? ಬುದ್ಧಿ ಕಳ್ಸೋಕೆ, ನಿಮ್ಮನ್ನ ನನ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ. ಇವಾಗ ನೀನು ನಮ್ ಕಂಟ್ರೋಲ್ ಅಲ್ಲಿ ಇದೆಯಾ? ಯಾರು ಯಾರ್ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗ್ಬೇಕಾದ್ರೆ ಥೋಡಾ ವಿಡಿಯೋ ಕಾಲ್ ಮೇ आओ ಮೇರಿ ಜಾನ್. ಇಲ್ಲಿ ನೋಡು ಚಿನ್ನ, ನೋಡು ಸಕ್ಸೇನಾ. ಸ್ವಲ್ಪ ಗಾಂಚಾಲಿ ಮಾಡಿದ್ರೆ ಇಲ್ಲಿ ನೋಡು, ಈ ಗನ್ ಬುಲೆಟ್ಸ್ ಇವ್ರ ತಲೆ ಒಳಗಡೆ ಇರುತ್ತೆ ನೋಡು.
ಇಷ್ಟು ಜನ ಇದ್ದಾರೆ, ಆದ್ರೂ ನನ್ನೊಬ್ನಿಗೆ ಹೇಗೆ ಭಯಪಟ್ರು ಅಂತ ಥಿಂಕ್ ಮಾಡ್ತಾ ಇದೀಯಾ? ವೆರಿ ಸಿಂಪಲ್. ನೋಡು, ನಿನ್ ಮಗು ತಲೆಗೆ ಗನ್ನಿಟ್ಟೆ, ಆಗ ಅವ್ರಾಗವ್ರೆ ಅವ್ರ ಕೈಯನ್ನು ಕಟ್ಕೊಂಡ್ರು. ನೋಡು, ಅಲ್ಲಿ ಒಬ್ರಿಗೆ ಏನಾದ್ರು ತೊಂದರೆ ಆದ್ರೂ ಕಮಿಂಗ್ ಟು ದ ಪಾಯಿಂಟ್. ಈಗ ಇಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು ಅಂದ್ರೆ ನಾನ್ ನಿನ್ಗೆ ಒಂದು ಆಪ್ಷನ್ ಕೊಡ್ತಾ ಇದ್ದೀನಿ. ಏನು ಏನ್ ಬೇಕು ನಿನಗೆ? ನನ್ಗೇನ್ ಬೇಕಾ? ಸಿಂಪಲ್. ಮಿಸ್ಟರ್ ಜಯಶಂಕರ್ ಆಸ್ತಿ, ಅದಕ್ಕೆ ಬೇಕಾದ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ರೆಡಿ ಇದೆ. ಅದಕ್ಕೆ ಜಯಶಂಕರ್ ಒಂದು ಗಾಂಚಾಲಿ ಮಾಡ್ದೆ ಆ ಪೇಪರ್ಗೆ ಸೈನ್ ಹಾಕ್ದ ಅಂತ ತಿಳ್ಕೊಳ್ಳಿ. ಯಾವುದೇ ರೀತಿ ತೊಂದರೆ ಇಲ್ದೆ ನನ್ ದಾರಿನ ನಾನ್ ನೋಡ್ಕೊಳ್ತೀನಿ. ಅದು ಬಿಟ್ಟು ನೀವೋ ಅಲ್ಲ ಇವ್ರೇನಾದ್ರೂ ಅತಿ ಬುದ್ಧಿವಂತಿಕೆ ತೋರ್ಸಿದ್ರೆ ಆಮೇಲೆ ಗೊತ್ತಲ್ಲ. ಏಯ್, ಏನೋ ಹೆದರ್ಸ್ತಿದ್ಯಾ? ನೇ ಆಗೋದನ್ನ ಹೇಳ್ತಾ ಇದ್ದೇನೆ, ಜಸ್ಟ್ ರನ್ನಿಂಗ್ ಕಮೆಂಟ್ರಿ. ಹಾಗೆ ನೀನು ಅಷ್ಟೇ, ನಾವ್ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನಿನ್ನ ಮಗ ಜೀವಂತವಾಗಿ ಇರಲ್ಲ. ಈ ಕಡೆ ಚೂಡು. प्लीज डैड मुझे बचा लो. ಏ ಸನ್, ನಿನ್ಗೇನು ಆಗಲ್ಲ, ನಾನಿದ್ದೀನಿ, ಧೈರ್ಯವಾಗಿರೋ. ನೋಡ, ಅಲ್ಲಿ ನನ್ನ ಮಗುನ ನನ್ನ ಕುಟುಂಬನ ಸೇಫ್ ಆಗಿ ಬಿಟ್ಟು ನೀನ್ ಇಲ್ಲಿಗೆ ಬಂದ್ರೆ ನಿನ್ ಮಗ ನಾನು ಬಿಟ್ಟು ಕಳಿಸ್ತೀನಿ. ಬ್ಲಾಕ್ ಮೇಲ್, ಇಮೋಷನಲ್ ಬ್ಲಾಕ್ ಮೇಲ್, ವೆರಿ ಬ್ಯಾಡ್, ವೆರಿ ಬ್ಯಾಡ್. ನಿನ್ ಮಗ ಜೀವಂತವಾಗಿ ಬರ್ಬೇಕು ಅಂದ್ರೆ ನಾನಿಲ್ಲಿ ಸಾಯ್ಬೇಕಾ? ಅವನ್ಗೋಸ್ಕರ ನಾನ್ ಸಾಯ್ಬೇಕಾ? ಹಲೋ ಮೈ ಡಿಯರ್, ನಾನ್ ಇಮೋಷನಲ್ ಫೂಲ್ ಅಲ್ಲಮ್ಮ. ಏನ್ ಹೇಳ್ತಾ ಇದ್ದೀರಾ? ನೋಡ್ ಮಗ, ನಾನ್ ನಿನ್ಗೆ ಒಂದು ಕೋತಿ ಕತೆ ಹೇಳ್ತೀನಿ. ಒಂದು ಕೋತಿ ಇತ್ತಂತೆ, ಕೋತಿ ಜೊತೆ ಮರಿನೂ ಇತ್ತು. ಆ ಕೋತಿ ಮತ್ತು ಮರಿ ಒಂದ್ ಟ್ಯಾಂಕ್ ಒಳಗಡೆ ಬಿದ್ದೋಯ್ತು. ಆಗ ನೀರ್ ಫಿಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆಗ ಕೋತಿ ತನ್ನ ಮರಿನ ತೊಡೆ ಮೇಲೆ ಇಟ್ಕೊಂಡ್ಲಂತೆ. ಸ್ವಲ್ಪ ಹೊತ್ತಾದ್ಮೇಲೆ ನೀರು ಇನ್ನೂ ಫಿಲ್ ಆಗಕ್ ಶುರು ಆಯ್ತು. ಅದನ್ನ ಸೊಂಟದ ಮೇಲೆ ಇಟ್ಟು, ಆಮೇಲೆ ಇನ್ನೂ ಫಿಲ್ ಆಯ್ತು ನೀರು, ಅದನ್ನ ತೆಗೆದು ತಲೆ ಮೇಲೆ ಇಟ್ಕೊಂಡ್ತಂತೆ. ಅಂದ್ರೆ ನೀವು ಬಂದನ ಸೇವ್ ಮಾಡ್ತೀರಾ ತಾನೆ? ನೋಡ್ ಮಗ, ಇಲ್ಲೇ ಇರೋದು ಟ್ವಿಸ್ಟ್. ಕೊನೆಗೆ ಆ ಕೋತಿ ಮೂತಿಗೆ ನೀರ್ ಬರಕ್ ಶುರು ಆಯ್ತು. ಆ ಮಿನಿಟ್ಗೆ ಆ ಕೋತಿ ತನ್ನ ತಲೆ ಮೇಲೆ ಇದ್ದ ಮರಿನ ಕಾಲ್ ಕೆಳಗಡೆ ಹಾಕಿ ಅದನ್ನ ಒದ್ದು ಮೇಲ್ ಬಂದು ತನ್ನ ಪ್ರಾಣನ ಉಳಿಸ್ಕೊಳ್ತು. ಅಂದ್ರೆ ಆ ಕೋತಿಗೆ ತನ್ನ ಮರಿಗಿಂತ ಪ್ರಾಣನೇ ಹೆಚ್ಚಾಗೋಯ್ತಾ ಡ್ಯಾಡ್? ಆ ಕೋತಿಗ್ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ತನ್ನ ಪ್ರಾಣಕ್ಕಿಂತ ಹೆಚ್ಚ ಬೇರೆ ಯಾರ ಪ್ರಾಣನೂ ಇಲ್ಲ. ರಾಮಾಚಾರಿ ಅಂಡ್ ಚಾರು, ನೀವು ಓವರ್ ಸ್ಮಾರ್ಟ್ ಆಗಿ ನನ್ನ ಹತ್ರ ಆಟ ಆಡ್ಬೇಡಿ. ಇವಾಗ ನಾನ್ ಹೇಳಿದ ಕೆಲ್ಸ ಆಗ್ಬೇಕು ಅಷ್ಟೆ. ನನ್ಗೆ ನನ್ನ ಮಗನ್ಕಿಂತ ಮನಿ ಇಸ್ ಓನ್ಲಿ ಇಂಪಾರ್ಟೆಂಟ್. डैड आप क्या बोल रहे हो? ಈಗ ನಿನ್ ಫ್ಯಾಮಿಲಿ ಆಗ್ಬಿಡು. ಜಯಶಂಕರ್ ಆ ಡಾಕ್ಯುಮೆಂಟ್ಗೆ ಸೈನ್ ಮಾಡಿದ್ರೆ ನಾನ್ ಇವರೆಲ್ಲ ಡೆತ್ ಸರ್ಟಿಫಿಕೇಟ್ಗೆ ಸೈನ್ ಮಾಡೋದು ಉಳಿಯುತ್ತೆ. ಅಂಡರ್ಸ್ಟ್ಯಾಂಡ್? ಬಾಯ್. ಏಯ್, ಗುಡ್ ಮಾರ್ನಿಂಗ್ ಮೇಡಮ್. ನಿಮಗೆ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ ಸಾರಿ. ಬಂದಾಯ್ತಾನೆ, ಸಾರಿ ಯಾಕೆ? ಅರ್ಜೆಂಟಾಗಿ ಇಲ್ಲಿಗೆ ಬರೋ ಅನಿವಾರ್ಯತೆ ಇತ್ತು, ಅದಕ್ಕೆ ಬಂದೆ ಮೇಡಮ್. ಹಾಗಾಗಿ ನಿಮ್ಗೆ ಈಗ ಡಿಸ್ಟರ್ಬ್ ಮಾಡಲೇಬೇಕಾಯ್ತು. ಈ ಫೈಲ್ನ ಅರ್ಜೆಂಟಾಗಿ ಕಳಿಸ್ಬೇಕಾಗಿತ್ತು, ಹಾಗಾಗಿ ನಿಮ್ ಸಿಗ್ನೇಚರ್ ಬೇಕು ಮೇಡಮ್. ಜಸ್ಟ್ ಒಂದ್ ಸಿಗ್ನೇಚರ್ ಬೇಕು ಅಂದ್ರೆ ಆಗ್ತಿತ್ತು ತಾನೆ, ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ? ಅದು ಮೇಡಮ್, ಏನ್ ರಾಯ್, ಅದು ಅವಾಗ್ಲೇ ಆಗ್ಬೇಕಾಗಿತ್ತಾ? ಅಷ್ಟೊಂದು ಎಮರ್ಜೆನ್ಸಿ ಅಂತ ನಾನು ನೀವು ಕೇಳಕ್ಕೂ ಮೊದಲು ನಾನೇ ಹೇಳ್ಬಿಟ್ರೆ ಒಳ್ಳೇದಲ್ವಾ? ಅದಕ್ಕೆ ಹೇಳ್ದೆ ಮೇಡಮ್. ನೀವು ಸಿಗ್ನೇಚರ್ ಮಾಡಿಕೊಟ್ರೆ ನಾನು ಈಗಲೇ ತಗೊಂಡೋಗಿ ಕಳಿಸ್ಬಿಡ್ತಿದ್ದೀನಿ ಮೇಡಮ್. ಸರಿ ಆಯ್ತು, ಕೊಡು. ಮೇಡಮ್, ನೀವು ಆಲ್ರೆಡಿ ಕ್ರಾಸ್ ಚೆಕ್ ಮಾಡಿ ಫೈನಲ್ ಮಾಡಿರೋದನ್ನೇ ಪ್ರಿಂಟ್ ತಗೊಂಡು ಬಂದಿದ್ದೀನಿ. ನೀವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಕಣ್ಮುಚ್ಕೊಂಡು ಸೈನ್ ಮಾಡ್ಬೋದು. ರಾಯ್, ಈಗ ನಾನು ಕೇಳಿದ್ನಾ? ಅಲ್ಲ, ನೀವು ಕೇಳಲಿಲ್ಲ ಅಂದ್ರೂ ಹೇಳೋದು ನನ್ನ ಡ್ಯೂಟಿ ಅಲ್ವಾ ಮೇಡಮ್? ತಾನೆ ಮೇಡಮ್ ಮೇಡಮ್ ಮೇಡಮ್, RK ಪ್ರಾಜೆಕ್ಟ್ದು ಫಾರಿನ್ ಡೆಲಿಗೇಟ್ಸ್ ಮೀಟಿಂಗ್ ಇತ್ತಲ್ಲ,
ಅದನ್ನ ಫಿಕ್ಸ್ ಮಾಡ್ಬಿಡ್ಲಾ? ಆಫೀಸ್ ವಿಷಯ ಏನಿದ್ರು ಮನೆಗ್ ಬಂದ್ಮೇಲೆ ಮಾತಾಡೋಣ. ಫೈಲ್ ತಗೊಂಡ್ ಹೋಗು. ಸರಿ ಮೇಡಮ್, ಆಫೀಸ್ ವಿಷಯ ಬೇಡ, ಪರ್ಸನಲ್ ವಿಷಯ ಕೇಳ್ಬೋದಾ ಮೇಡಮ್? ಅದೇನ್ ಹೇಳು. ಅದು ಮೇಡಮ್, ಜೋರಾಗಿ ಗಾಳಿ ಬಂದ್ರೆ ಹಾರ್ಕೊಂಡು ಹೋಗೋದಿಲ್ಲ, ನಿಮ್ಗೆ ಈ ಜಾಗಿಂಗ್ ಯಾಕೆ ಮೇಡಮ್? ಸರಿ ಮೇಡಮ್, ನೀವು ಈ ಕಡೆ ಹೋಗಿ, ನಾನು ರಿವರ್ಸ್ ಗಿರಲ್ಲಿ ಹಿಂಗ್ ಹೋಗ್ತೀನಿ. ಓಕೆ ಮೇಡಮ್, ಬಾಯ್, ಟೇಕ್ ಕೇರ್, ಬಾಯ್. ಓಕೆ ಬಾಯ್. ಗಾಡಿ ಓಡಿಸೋದಕ್ಕೆ ಬರಲ್ಲ? ರೋಡ್ ಏನ್ ನಿಮ್ಮ ಅಪ್ಪಂದ? ಕಣ್ ರೋಡ್ ನಲ್ಲಿ ಇದೆಯಾ ಅಥವಾ ಬೇರೆ ಎಲ್ಲಾದ್ರೂ ಇದೆಯಾ? ಡ್ರೈವಿಂಗ್ ಮಾಡೋ ಸೆನ್ಸ್ ಇಲ್ಲ, ಒಂಚೂರು ಕಾಮನ್ ಸೆನ್ಸ್ ಇಲ್ಲ ನನಗೆ. ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಎಲ್ಲ ನಾನು ಅನ್ಕೊಂಡಂಗೆ ಆಗಿದೆ. ರೈಟ್ ಟೈಮಿಗೆ ಬಂದು ರೋಡಿಗೆ ಕಿಡ್ನಾಪ್ ಮಾಡಿದ್ದಾರೆ. ಇವಾಗ ನಾನು ಹೋಗ ರೋಡಿಗಳ ಜೊತೆ ಫೈಟ್ ಮಾಡಿ ಜಾನ್ಸಿನ್ ಸೇವ್ ಮಾಡಿದ್ರೆ ಎಲ್ಲ ನಾನು ಅನ್ಕೊಂಡಂಗೆ ಆಗುತ್ತೆ. ಅಣ್ಣ ಅಣ್ಣ ಅಣ್ಣ, ಹೇಯ್, ಏನ್ರ ನೀವು? ನಾನ್ ನಿಮಗ್ ಡೀಲ್ ಕೊಟ್ರೆ ನೀವ್ ಯಾರು ಬೇರೆಯವ್ರ ಸಬ್ ಡೀಲ್ ಕೊಟ್ಟಿದ್ದೀರಾ? ಸರ್ ತಮಾಷೆ ಮಾಡಬೇಡಿ ಸರ್, ನಾವ್ ಯಾರನ್ನೂ ಕಳ್ಸಿಲ್ಲ, ಬೇರೆ ಯಾರಿಗೂ ಸಬ್ ಡೀಲ್ ಕೊಟ್ಟಿವಿಲ್ಲ. ಮೋಸ್ಟ್ಲಿ ನೀವು ನಮ್ಮ ಡೀಲ್ ಕೊಟ್ಟಂಗ್ ಬೇರೆಯವ್ರಿಗೆ ಕೊಟ್ಟಿರ್ತೀರಾ. ಏನೋ ಟೆನ್ಷನ್ ಕೊಡ್ಬೇಡ್ರಿ, ಕರೆಕ್ಟ್ ಆಗಿ ಹೇಳ್ರು. ಅವ್ರು ನಿಮ್ ಕಡೆ ಅಲ್ಲ ಅಂದ್ರೆ ಬೇರೆ ಯಾರ ಕಡೆಯವರು? ನಮ್ಗೇನ್ ಗೊತ್ತು ಸರ್, ನಿಜವಾಗ್ಲೂ ಅವ್ರು ಯಾರು ಅಂತಾನು ಗೊತ್ತಿಲ್ಲ, ಅವ್ರು ಹೇಗ್ ಬಂದ್ರು ಅಂತಾನು ಅರ್ಥ ಆಗ್ತಿಲ್ಲ. ಒಂದ್ ಸಣ್ಣ ಕೆಲಸ ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ನೀವ್ ಯಾವ ಸೀಮೆ ರೋಡಿಗಳು? ಹಾಗಾದ್ರೆ ಜಾನ್ಸಿನ ಯಾರು ಕಿಡ್ನಾಪ್ ಮಾಡಿದ್ರು? ಯಾಕೆ ಕಿಡ್ನಾಪ್ ಮಾಡಿದ್ರು? ಮೊದ್ಲು ಈ ವಿಷಯನ ಮಾಮ್ಗೆ ಹೇಳ್ಬೇಕು. ಮಾಮ್, ಮಾಮ್, ಏನಾಯ್ತು ಪ್ರಣವ್? ನನ್ ಪ್ಲಾನ್ ಎಲ್ಲ ಉಲ್ಟಾ ಹೋಗೋಯ್ತು ಮಾಮ್. ಅದ್ ಏನು ಅಂತ ಸರಿಯಾಗಿ ಹೇಳು. ನನಗ್ ಗೊತ್ತಿಲ್ಲದೆ ಏನ್ ಮಾಡೋದಿಕ್ ಹೋಗಿದ್ದೆ? ಮಾಮ್, ಅದು ಜಾನ್ಸಿನ್ ಇಂಪ್ರೆಸ್ ಮಾಡೋದಕ್ಕೆ ಹೋಗಿ ಜಸ್ಟ್ ಕಿಡ್ನಾಪ್ ಮಾಡಿದ್ರೆ ಸಾಕು. ಕಿಡ್ನಾಪ್ ಮಾಡಿ ನಾವೇನ್ ಮಾಡ್ಬೇಕು ಸರ್? ನನ್ ಕೈಯಲ್ಲಿ ಒದೆ ತಿನ್ಬೇಕಷ್ಟೇ. ತಮಾಷೆ ಮಾಡಬೇಡಿ ಸರ್, ನಾವ್ ಯಾರನ್ನೂ ಕಳ್ಸಿಲ್ಲ, ಬೇರೆ ಯಾರಿಗೂ ಸಬ್ ಡೀಲ್ ಕೊಟ್ಟಿವಿಲ್ಲ. ಏನೋ ಹೇಳ್ತಿದ್ಯಾ ನೀನು? ನಿನ್ ತಲೆ ಸ್ವಲ್ಪ ಇಲ್ವಾ? ಏನ್ ಪಡವ್ ನೀನು? ಸಿಚುವೇಶನ್ ಕ್ರಿಯೇಟ್ ಆದಾಗ ಇಂಪ್ರೆಸ್ ಮಾಡಿದ್ರೆ ಹೀರೋ ಆಗ್ತೀಯ. ಅದನ್ನ ಬಿಟ್ಟು ನೀನೇ ಸಿಚುವೇಶನ್ ಕ್ರಿಯೇಟ್ ಮಾಡಕ್ ಹೋದ್ರೆ ಈ ತರ ಕಾಮಿಡಿ ಪೀಸ್ ಆಗ್ತೀಯ. ನಾನ್ ನಿಂಗೆ ಮೊದ್ಲೇ ಹೇಳಿದ್ದೆ ಅಲ್ವಾ? ನಾನು ಹೇಗಾದ್ರೂ ಮಾಡೋ ಅವಳು ಇಂಪ್ರೆಸ್ ಮಾಡ್ಬೇಕು ಅಂತ. ನನಗ್ ಗೊತ್ತಿರಲಿಲ್ಲ ಮಮ್ಮಿ ಈಗ ಆಗುತ್ತೆ ಅಂತ. ಬಾಯ್ ಮುಚ್ಚ. ಯಾರಾದ್ರೂ ಅದಕ್ಕೆ ಇಂತ ಮುಟ್ಟಾಳ್ತನ ಕೆಲಸ ಮಾಡ್ತಾರ? ನಿನ್ ತಲೆ ಏನೋ ತುಂಬಿಕೊಂಡಿದ್ಯಾ? ಜಾನ್ಸಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾ ನಿನಗೆ? ತುಳಸಿ, ಏನಮ್ಮ ಅದು ಹೆಚ್ಚು ಕಮ್ಮಿ ಆದ್ರೆ ಅಂತ ಏನೋ ಮಾತಾಡ್ತಾ ಇದ್ಯಾ? ಯಾಕೆ, ಯಾರಿಗೇನಾಗಿದೆ? ಏನು ಇಲ್ಲಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನನಗೆ ಯಾಕಮ್ಮ ಟೆನ್ಷನ್? ನಿಮ್ಗಳ ಮುಖದಲ್ಲಿ ಟೆನ್ಷನ್ ಕಾಣ್ತಾ ಇದೆ, ಗಾಬರಿ ಆತಂಕ ಎಲ್ಲ ಎದ್ದು ಕಾಣ್ತಾ ಇದೆ. ಅದೇನು ಹೇಳಮ್ಮ? ನಾನು ಜಾನ್ಸಿನ ಅಪ್ಪ ಓಮ್ನಿ ಕಾರಲ್ಲಿ ಯಾರೋ ಜಾನ್ಸಿನ ಕಿಡ್ನಾಪ್ ಮಾಡ್ಕೊಂಡು ಹೋತಂತೆ.